ಸಾಮಾನ್ಯವಾಗಿ ಶ್ರೇಷ್ಠತೆಯ ಬಗ್ಗೆ ಮಾತನಾಡುವಾಗ ಅಂದ್ರೆ ಕ್ರೀಡೆಯಲ್ಲಿ ಯಾರಾದ್ರೂ ದೊಡ್ಡ ಸಾಧನೆ ಮಾಡಿದ್ರೆ ನಾವು ಕೇವಲ ಆ ಒಳೆಯುವ ಚಿನ್ನದ ಪದಕಗಳನ್ನ ಮಾತ್ರ ನೋಡ್ತೀವಿ. ಹೌದು, ಖಂಡಿತ. ವೇದಿಕೆಯ ಮೇಲಿನ ಆ ನಗುಮುಖಗಳು, ಆ ಚಪ್ಪಾಳೆಯ ಸದ್ದು ಇಷ್ಟೇ ನಮ್ಮ ಕಣ್ಣಿಗೆ ಕಾಣೋದು. ಒಂದು ಯಂತ್ರದಂತೆ ಪರಿಪೂರ್ಣವಾಗಿ ಕೆಲಸ ಮಾಡುವ ಕ್ರೀಡಾಪಟುಗಳನ್ನು ನೋಡಿ ಜಗತ್ತು ಆಶ್ಚರ್ಯಪಡುತ್ತೆ ಅಲ್ವಾ? ನಿಜ. ಆದ್ರೆ ಆ ಯಂತ್ರದ ಒಳಗಿನ ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯೋಚಿಸಲ್ಲ. ಆ ಇಂಜಿನನ್ನು ನಿರಂತರವಾಗಿ ಓಡಿಸಲು ಯಾವ ರೀತಿಯ ಇಂಧನ ಬೇಕು ಅನ್ನುವ ಪ್ರಶ್ನೆ ಬಹಳ ಮುಖ್ಯ. ಕರೆಕ್ಟ್. ಮತ್ತು ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ, ಆ ಯಂತ್ರಕ್ಕೆ ಒಂದು ವೇಳೆ ವಿರಾಮದ ಬಟನ್ ಇಲ್ದದ್ರೆ ಏನಾಗುತ್ತೆ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಯಾರಿಗೂ ಮೂಡೋದಿಲ್ಲ. ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಸಾರ್ವಕಾಲಿಕ ಶ್ರೇಷ್ಠ ಒಲಿಂಪಿಯನ್ ಮೈಕಲ್ ಫೆಲ್ಪ್ಸ್ ಅವರ ಕ್ರೀಡಾ ಸಾಧನೆ ಮತ್ತು ಮಾನಸಿಕ ಆರೋಗ್ಯದ ಪ್ರಯಾಣವನ್ನು ಇದೇ ದೃಷ್ಟಿಕೋನದಿಂದ ಬಿಡಿಸಿ ನೋಡ್ಲಿದ್ದೇವೆ. ಖಂಡಿತ. ಇತ್ತೀಚೆಗೆ ಪ್ರಕಟವಾದ ಹಿಂದೂಸ್ತಾನ್ ಟೈಮ್ಸ್ ಹಾಗೂ ಫೈನಾನ್ಷಿಯಲ್ ಎಕ್ಸ್‌ಪ್ರೆಸ್ ಲೇಖನಗಳನ್ನು ಆಳವಾಗಿ ಗಮನಿಸಿದಾಗ ಮತ್ತು ಉದ್ಯಮಿ ರಾಜ್ ಶಾಮಾನಿ ಅವರ ಪಾಡ್‌ಕ್ಯಾಸ್ಟ್‌ನಲ್ಲಿ ಮೈಕೆಲ್ ಫೆಲ್ಪ್ಸ್ ಬಿಚ್ಚಿಟ್ಟ ಕರಾಳ ಸತ್ಯಗಳನ್ನು ವಿಶ್ಲೇಷಿಸಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಯಾವ ವಿಷಯ? ನೋಡಿ, ಜಗತ್ತು ಅಚ್ಚರಿಪಡುವ ಆ ಈಜುವ ಯಂತ್ರದ ಒಳಗಡೆ ವರ್ಷಗಳ ಕಾಲ ಒಂದು ಬೃಹತ್ ಸ್ಫೋಟ ನಡೆಯುತ್ತಲೇ ಇತ್ತು ಅನ್ನೋದು. ನಮ್ಮ ಇಂದಿನ ಮುಖ್ಯ ಉದ್ದೇಶ ಕೇವಲ 23 ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗೆದ್ದ ಸಾಧನೆಯನ್ನಷ್ಟೇ ಅಲ್ಲ, ಆ ಕಠಿಣ ತರಬೇತಿ ಹಿಂದಿನ ಮಾನಸಿಕ ಯಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಳುವುದು. ಹೌದು, ಆ ಗೆಲ್ಲುವ ಗೀಳಿನ ಸ್ವರೂಪ ಮತ್ತು ಆ ನಂತರ ಎದುರಾದ ಖಿನ್ನತೆಯ ಕರಾಳ ದಿನಗಳಿಂದ ಅವರು ಹೇಗೆ ಹೊರಬಂದ್ರು ಎಂಬ ವಾಸ್ತವವನ್ನು ನಾವು ಇಲ್ಲಿ ತಿಳಿಯಬೇಕಿದೆ. ಖಂಡಿತ. ಅದನ್ನೇ ನಾವಿಂದು ಮಾಡಲಿದ್ದೇವೆ. ಇಲ್ಲಿ ನಾವು ಯಾವುದೇ ಮೂಲಗಳ ಪಕ್ಷ ವಹಿಸುತ್ತಿಲ್ಲ. ಬದಲಾಗಿ ಆ ಮೂಲಗಳಲ್ಲಿರುವ ಮಾಹಿತಿಯನ್ನು ಮಾತ್ರ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸುತ್ತಿದ್ದೇವೆ. ಸರಿ, ಇನ್ನನ್ನು ವಿವರವಾಗಿ ಬಿಡಿಸಿ ನೋಡೋಣ. ಮೈಕಲ್ ಫೆಲ್ಪ್ಸ್ ಎಂದರೆ ಕೇವಲ ಒಬ್ಬ ಈಜುಗಾರನಲ್ಲ, ಅದೊಂದು ಜಾಗತಿಕ ವಿದ್ಯಮಾನ. 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ 8 ಚಿನ್ನದ ಪದಕ ಗೆದ್ದ ಆ ಏಲಿಯನ್ ಹಂತ, ಅಂದರೆ ಆ ಅತಿಮಾನುಷ ಹಂತದ ಹಿಂದಿನ ಅಡಿಪಾಯ ಬಹಳ ಕುತೂಹಲಕಾರಿಯಾಗಿದೆ. ನಿಜ. ಆ ಹಂತಕ್ಕೆ ತಲುಪಲು ಅವರು ಬಾಲ್ಯದಲ್ಲಿ ಅನುಭವಿಸಿದ ಕಷ್ಟಗಳು ಕಾರಣ ಅಂತ ಹೇಳಬಹುದು. ಹೌದು, ಬಾಲ್ಯದಲ್ಲಿ ಫೆಲ್ಪ್ಸ್ ADHD ಅಂದರೆ ಗಮನ ಕೊರತೆ ಮತ್ತು ಅತಿಚಟುವಟಿಕೆ ಸಮಸ್ಯೆಯಿಂದ ಬಳಲುತ್ತಿದ್ದರು. ತರಗತಿಯಲ್ಲಿ ಸುಮ್ಮನೆ ಕೂರಲು ಸಾಧ್ಯವಾಗದೆ ಶಿಕ್ಷಕರಿಂದ ನಿರಂತರವಾಗಿ ಟೀಕೆಗೆ ಗುರಿಯಾಗುತ್ತಿದ್ದರು. ಇಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಸಾಧನೆಗೆ ಪೂರಕವಾಗಿ ಹೇಗೆ ಬಳಸಿಕೊಳ್ಳಲು ಸಾಧ್ಯವಾಯಿತು? ಇದೇ ಇಲ್ಲಿನ ಅತ್ಯಂತ ಕುತೂಹಲಕಾರಿ ನರವಿಜ್ಞಾನದ ಅಂಶ, ಗೊತ್ತಾ? ADHD ಇರುವ ಮೆದುಳು ನಿರಂತರವಾಗಿ ಡೋಪಮೈನ್ ಅನ್ನುವ ರಾಸಾಯನಿಕವನ್ನು ಹುಡುಕುತ್ತಿರುತ್ತದೆ. ಓ, ಅಂದರೆ ಅವರಿಗೆ ಆ ಪ್ರೋಚೋದನೆ ಬೇಕಿತ್ತಾ? ಹೌದು. ಸಾಮಾನ್ಯ ತರಗತಿಯ ವಾತಾವರಣದಲ್ಲಿ ಆ ಮೆದುಳಿಗೆ ಬೇಕಾದ ಪ್ರೋಚೋದನೆ ಸಿಗುವುದಿಲ್ಲ. ಆದ್ದರಿಂದಲೇ ಅವರು ವಿಚಲಿತರಾಗುತ್ತಿದ್ದರು. ಆದರೆ ಈಜುಕೊಳದ ನೀರಿಗಿಳಿದಾಗ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ವಾವ್, ಹೇಗೆ ಬದಲಾಯಿತು? ಆ ಈಜುಕೊಳದ ಶಿಸ್ತು, ಗಡಿಯಾರದ ಸಮಯ ಮತ್ತು ನೀರಿನ ಪ್ರತಿರೋಧ ಇವೆಲ್ಲವೂ ಅವರ ಮೆದುಳಿಗೆ ನಿರಂತರವಾದ ತಕ್ಷಣದ ಫೀಡ್ಬ್ಯಾಕ್ ನೀಡಲು ಶುರುಮಾಡಿದವು. ಸಮಾಜವು ಯಾವುದನ್ನು ಗಮನದ ಕೊರತೆ ಎಂಬ ದೋಷವೆಂದು ಭಾವಿಸಿತ್ತೋ ಅದೇ ಮೆದುಳು ಈಜುಕೊಳದಲ್ಲಿ ಅತಿ ಗಮನದ ಅಂದ್ರೆ ಹೈಪರ್ ಫೋಕಸ್ ಸೂಪರ್ ಪವರ್ ಆಗಿ ಬದಲಾಯಿತು. ಇದು ನನ್ಗೆ ಮತ್ತೊಂದು ದೃಷ್ಟಿಕೋನವನ್ನು ನೀಡುತ್ತದೆ. ಅಂದ್ರೆ ADHD ಎಂಬುದು ದಿಕ್ಕಿಲ್ಲದೆ ಎಲ್ಲೆಡೆ ಹರಡುವ ಟಾರ್ಚ್ ಲೈಟ್ ಬೆಳಕಿನಂತಿದ್ರೆ, ಈಜುಕೊಳವು ಆ ಬೆಳಕನ್ನು ಒಂದೇ ಬಿಂದುವಿಗೆ ಕೇಂದ್ರೀಕರಿಸುವ ಲೆನ್ಸ್ನಂತೆ ಕೆಲಸ ಮಾಡಿತು, ಅಲ್ವಾ? ಅಬ್ಬಾ, ಅದ್ಭುತವಾದ ಉಪಮೆ ಇದು. ಖಂಡಿತ. ಆ ಲೆನ್ಸ್ ಮೂಲಕ ಹಾಯ್ದು ಬಂದ ಬೆಳಕು ಶಕ್ತಿಯುತ ಲೇಸರ್ ಆಗಿ ಬದಲಾಯಿತು. ಆದ್ರೆ ಶಾಲೆಯಲ್ಲಿ ಅವರ ಶಿಕ್ಷಕಿಯೊಬ್ಬರು ನೀನು ಜೀವನದಲ್ಲಿ ಏನನ್ನೂ ಸಾಧಿಸುವುದಿಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದಾಗ ಆ ಹತಾಶೆಯೂ ಕೂಡ ಒಂದು ಪ್ರಮುಖ ಪಾತ್ರ ವಹಿಸಿತ್ತು ಎನ್ನಲಾಗುತ್ತದೆ. ಕೇವಲ ನಾನು ಯಾರೆಂದು ತೋರಿಸುತ್ತೇನೆ ಎಂಬ ಸೇಡಿನ ಮನೋಭಾವನೆಯೊಂದೇ ಸಾಧನೆಗೆ ದೀರ್ಘಕಾಲೀನ ಇಂಧನವಾಗಬಲ್ಲದೆ? ಖಂಡಿತ ಇಲ್ಲ. ಕೋಪ ಅಥವಾ ಸೇಡು ಕೇವಲ ಆರಂಭಿಕ ಕಿಡಿಯಾಗಬಲ್ಲದು. ಆದರೆ ಆ ಕಿಡಿಯನ್ನು ನಿರಂತರವಾಗಿ ಉರಿಸಲು ಒಂದು ವ್ಯವಸ್ಥಿತ ಯಾಂತ್ರಿಕತೆ ಬೇಕು. 2007ರ ಹೊತ್ತಿಗೆ ಅವರು 10,000 ಗಂಟೆಗಳ ಕಠಿಣ ತರಬೇತಿಯ ಮೈಲಿಗಲ್ಲನ್ನು ಪೂರೈಸಿದ್ದರು. 10,000 ಗಂಟೆಗಳು, ಅದು ಸಾಮಾನ್ಯ ವಿಷಯವಲ್ಲ. ಹೌದು. ಬೀಜಿಂಗ್ ಒಲಿಂಪಿಕ್ಸ್ನ ಆ ಐತಿಹಾಸಿಕ ಸಾಧನೆಗೆ, ಅಂದ್ರೆ ಆ ಸ್ಟ್ರೋಕ್ಗಳ ಮೇಲಿನ ಸಂಪೂರ್ಣ ಹಿಡಿತಕ್ಕೆ ಆ 10,000 ಗಂಟೆಗಳೇ ಅಡಿಪಾಯ. ಇಷ್ಟು ದೀರ್ಘಕಾಲದವರೆಗೂ ದೈಹಿಕ ನೋವನ್ನು ಸಹಿಸಿಕೊಳ್ಳಲು ಅವರು ಕೇವಲ ಕೋಪವನ್ನು ನೆಚ್ಚಿಕೊಂಡಿರಲಿಲ್ಲ. ಆ ದೈನಂದಿನ ತರಬೇತಿಯ ಕಠೋರತೆ ಹೇಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು. ನಿಜ.
ಅಲ್ಲಿ ಅವರ ದೈನಂದಿನ ತರಬೇತಿಯ ಕಠೋರತೆ ಮತ್ತು ಗುರಿಗಳನ್ನು ವಿಭಜಿಸುವ ಅಂದರೆ ಗೋಲ್ ಬ್ರೇಕ್ಡೌನ್ ಮಾಡುವ ನಿಖರತೆಯೂ ಇಂಧನವಾಗಿ ಕೆಲಸ ಮಾಡಿತು. ಆದ್ರೆ ಆ 10,000 ಗಂಟೆಗಳ ಕಾಲ ಆ ಮಟ್ಟದ ದೈಹಿಕ ನೋವನ್ನು ಸಹಿಸಿಕೊಳ್ಳುವುದೇ ಹೇಗೆ? ಸತತ 5 ವರ್ಷಗಳ ಕಾಲ ಒಂದೇ ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಅವರು ತರಬೇತಿ ನಡೆಸಿದರು. ಹೌದು, 5 ವರ್ಷ 365 ದಿನ. ಭಾನುವಾರವಿಲ್ಲ, ಹಬ್ಬಗಳಿಲ್ಲ, ಮಳೆಯಾಗಲಿ ಚಳಿಯಾಗಲಿ ಜ್ವರವೇ ಇರಲಿ ಅವರು ಈಜುಕೊಳಕ್ಕೆ ಇಳಿಯಲೇಬೇಕಿತ್ತು. ವಾರಕ್ಕೆ ಬರೋಬ್ಬರಿ 60,000 ಮೀಟರ್ ಈಜುತ್ತಿದ್ರು. 60,000 ಮೀಟರ್ ಅದು ಕೇಳ್ದಾಗ್ಲೇ ಒಂಥರ ಅಸಾಧ್ಯ ಅನಿಸುತ್ತೆ. ಖಂಡಿತ. ಅಂದ್ರೆ ಕೆಲವು ಕ್ರೀಡಾಪಟುಗಳು ತಿಂಗಳಲ್ಲೇ ಮಾಡುವ ತರಬೇತಿಯನ್ನ ಅವರು ಒಂದೇ ವಾರದಲ್ಲಿ ಮುಗಿಸ್ತಿದ್ರು. ಸಾಮಾನ್ಯ ಮನುಷ್ಯನ ದೇಹವು 2ನೇ ವರ್ಷಕ್ಕೆ ಮುರಿದು ಬೀಳ್ಬೇಕಿತ್ತಲ್ವೇ? ಸಾಮಾನ್ಯ ದೇಹ ಖಂಡಿತ ಮುರಿದು ಬೀಳುತ್ತಿತ್ತು. ಆದರೆ ಫೆಲ್ಪ್ಸ್ ತಮ್ಮ ದೇಹವನ್ನು ಮತ್ತು ಮೆದುಳನ್ನು ಬೇರೆದೇ ರೀತಿಯಲ್ಲಿ ಪ್ರೋಗ್ರಾಂ ಮಾಡಿದ್ರು. ಅವರ ನಿಖರತೆಯ ಗೀಳು ಎಷ್ಟಿತ್ತಂದ್ರೆ ಪ್ರತಿಯೊಂದು ಗುರಿಯನ್ನೂ ಅವರು 100ನೇ ಒಂದು ಸೆಕೆಂಡ್ಗೆ ವಿಭಜಿಸ್ತಿದ್ರು. 1 ಸೆಕೆಂಡ್ನ 100ನೇ ಒಂದು ಭಾಗ. ವಾವ್! ಹೌದು, ಅವರ ಆ ಗೋಲ್ ಶೀಟ್ಸ್ ಅಂದ್ರೆ ಗುರಿಪಟ್ಟಿಗಳು ಕೇವಲ ಆಶೆಗಳ ಪಟ್ಟಿಯಾಗಿರಲಿಲ್ಲ. ಮುಂಜಾನೆ ಎದ್ದ ತಕ್ಷಣ ಅವರ ಕಣ್ಣಿಗೆ ಬೀಳುತ್ತಿದ್ದದ್ದು ಆ ಗೋಲ್ ಶೀಟ್. 50 ಮೀಟರ್ ಸ್ಪ್ರಿಟ್ಗಳನ್ನ ಅವರು ಹೇಗೆ ಲೆಕ್ಕಾಚಾರ ಮಾಡ್ತಿದ್ರು ಅಂದ್ರೆ ಸ್ಪರ್ಧೆಯ ದಿನ ಆ ಸಮಯವನ್ನು ತಲುಪುವುದು ಅವರ ದೇಹಕ್ಕೆ ಒಂದು ಅಪ್ರಜ್ಞಾಪೂರ್ವಕ ಪ್ರತಿಕ್ರಿಯೆಯಾಗಿರುತ್ತಿತ್ತು. ಅಂದ್ರೆ ಅವರು ಕೇವಲ ಈಜುತ್ತಿರ್ಲಿಲ್ಲ, ತಮ್ಮ ದೇಹವನ್ನು ಒಂದು ಯಂತ್ರದಂತೆ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ಚಲಿಸುವಂತೆ ಮಾಡುತ್ತಿದ್ರು. ನಿಖರವಾಗಿ ಇದೊಂದು ರೀತಿಯ ಹುಚ್ಚುತನ ಅನ್ಸಬಹುದು, ಆದರೆ ಅದು ಅವರಿಗೆ ಕೆಲಸ ಮಾಡಿತು. ಇಲ್ಲಿ ಅವರ ಮಾನಸಿಕ ಚಿತ್ರಣ ಅಥವಾ ವಿಶ್ವಲೈಸೇಷನ್ ತಂತ್ರಗಳನ್ನು ಗಮನಿಸಿದಾಗ ಇದು ನನಗೆ ಸಾಫ್ಟ್ವೇರ್ ಪ್ರೋಗ್ರಾಮಿಂಗ್ನ ಕೋಡಿಂಗ್ ತರಹ ಅನಿಸ್ತಿದೆ. ಕೋಡಿಂಗ್ ತರಹ? ಅದು ಹೇಗೆ? ನೋಡಿ, ನೀರಿಗೆ ಧುಮುಕುವ ಮುನ್ನ ಅವರು ಕೇವಲ ಗೆಲುವನ್ನು ಮಾತ್ರ ಊಹಿಸ್ಕೊಳ್ತಿರ್ಲಿಲ್ಲ. ಈಜುವಾಗ ಕಣ್ಣಕ ಒಡೆದು ಹೋದ್ರೆ ಅಥವಾ ಕಣ್ಣಿಗೆ ನೀರು ನುಗ್ಗಿದ್ರೆ ಏನ್ ಮಾಡ್ಬೇಕು ಎಂಬುದನ್ನು ಅವರು ಮೊದಲೇ ಮನಸ್ಸಿನಲ್ಲಿ ವಿಶ್ವಲೈಸ್ ಮಾಡಿರ್ತಿದ್ರು. ಓ, ಅರ್ಥವಾಯ್ತು. ಅಂದ್ರೆ ಸಾಫ್ಟ್ವೇರ್ನಲ್ಲಿ ಒಂದು ವೇಳೆ ಬಗ್ ಬಂದ್ರೆ ಸಿಸ್ಟಮ್ ಕ್ರ್ಯಾಶ್ ಆಗ್ಬಾರ್ದು ಎಂದು ಮೊದಲೇ ಇಫ್ ದೆನ್ ಕಮಾಂಡ್ ಬರೆದಿಟ್ಕೊಂಡಿರ್ತಾರಲ್ಲ ಹಾಗೆ. ಹೌದು, ಬಹಳ ಅದ್ಭುತವಾದ ಹೋಲಿಕೆ ಇದು. ಕೋಚ್ ಬಾಬ್ ಬೌಮನ್ ಅವರ ತರಬೇತಿ ವಿಧಾನಗಳು ಇದೇ ತಂತ್ರದ ಮೇಲೆ ನಿಂತಿದ್ವು. ಅವರು ಉದ್ದೇಶಪೂರ್ವಕವಾಗಿಯೇ ಫೆಲ್ಪ್ಸ್ ಅವರ ಕಣ್ಣಕವನ್ನು ತುಳಿದು ಒಡೆಯುತ್ತಿದ್ರು, ಗೊತ್ತಾ? ನಿಜಕ್ಕೂ ಅದು ಬಹಳ ಕಠಿಣ ತರಬೇತಿ. ಹೌದು. ಬಾಬ್ ಬೌಮನ್ ಅವರು ಫೆಲ್ಪ್ಸ್ ಅವರ ದೇಹವನ್ನು ಒಂದು ಫೆರಾರಿ ಕಾರಿಗೆ ಹೋಲಿಸ್ತಿದ್ದರು. ಫೆರಾರಿ ಎಷ್ಟೇ ಅದ್ಭುತ ಯಂತ್ರವಾಗಿದ್ರೂ ಅದಕ್ಕೆ ಸರಿಯಾದ ಇಂಧನ ಅಂದ್ರೆ ನಿಖರವಾದ ಪೌಷ್ಟಿಕಾಂಶ ಮತ್ತು ಸರಿಯಾದ ನಿದ್ರೆ ಇಲ್ಲದಿದ್ರೆ ಅದು ಓಡುವುದಿಲ್ಲ ಎಂಬುದನ್ನು ಅವರು ಫೆಲ್ಪ್ಸ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಅಂದ್ರೆ ಅವರ ನಿಘಂಟಿನಲ್ಲಿ ಸಾಧ್ಯವಿಲ್ಲ ಎಂಬ ಪದಕ್ಕೆ ಜಾಗವೇ ಇರಲಿಲ್ಲ ಅಂತಾಯ್ತು. ಖಂಡಿತ. ಹುಚ್ಚುತನದ ವ್ಯಾಖ್ಯಾನವೆಂದರೆ ಒಂದೇ ಕೆಲಸವನ್ನು ಪದೇ ಪದೇ ಮಾಡ್ತಾ ಭಿನ್ನ ಫಲಿತಾಂಶವನ್ನು ನಿರೀಕ್ಷಿಸುವುದು. ಆದರೆ ಫೆಲ್ಪ್ಸ್ ಭಿನ್ನವಾದ ಕಠಿಣ ತರಬೇತಿಗಳನ್ನು ಪದೇ ಪದೇ ಮಾಡ್ತಾ ನಿಖರವಾಗಿ ತಮಗೆ ಬೇಕಾದ ಫಲಿತಾಂಶವನ್ನು ಪಡೆಯುತ್ತಿದ್ದರು. ಒಂದು ನಿಮಿಷ ಕಾಯಿರಿ. ಫೆರಾರಿ ಕಾರಿನ ಉಪಮೆ ಕೇಳಲು ಚೆನ್ನಾಗಿದೆ, ಆದ್ರೆ ಒಂದು ಫೆರಾರಿ ಕಾರನ್ನು ಅತ್ಯಂತ ಜಾಗರೂಕತೆಯಿಂದ ಗ್ಯಾರೇಜ್ನಲ್ಲಿ ಇಡ್ಲಾಗ್ತದೆ ಅಲ್ವಾ? ಅದನ್ನು ಬಹಳ ನಾಜೂಕಾಗಿ ನೋಡ್ಕೊಳ್ಳಾಗ್ತದೆ. ಹೌದು. ಆದ್ರೆ ಕೋಚ್ ಬೌಮನ್ ಉದ್ದೇಶಪೂರ್ವಕವಾಗಿ ಫೆಲ್ಪ್ಸ್ ಅವರ ವಸ್ತುಗಳನ್ನು ಒಡೆಯುತ್ತಿದ್ದುದು, ಊಟದ ಸಮಯದಲ್ಲಿ ಅಡ್ಡಿಪಡಿಸುತ್ತಿದ್ದುದು ಅಥವಾ ಕೃತಕ ಒತ್ತಡವನ್ನು ಸೃಷ್ಟಿಸುತ್ತಿದ್ದದನ್ನು ಗಮನಿಸಿದೆ. ಇದು ಫೆರಾರಿಯನ್ನು ಟ್ಯೂನ್ ಮಾಡಿದಂತಿಲ್ಲ. ಮತ್ತೆ ಹೇಗನಿಸ್ತೆ ನಿಮ್ಗೆ? ಬದಲಾಗಿ ಇದೊಂದು ಕಠಿಣ ಕ್ರ್ಯಾಶ್ ಟೆಸ್ಟ್ ಮಾಡಿದಂತೆ ಕಾಣುತ್ತದೆ. ಒಂದು ವಾಹನ ಎಷ್ಟು ಒತ್ತಡಕ್ಕೆ ಒಡೆಯುತ್ತದೆ ಎಂದು ಪರೀಕ್ಷಿಸಲು ಅದನ್ನು ಗೋಡೆಗೆ ಗುದ್ದಿಸ್ತಾರಲ್ಲ, ಹಾಗೆ. ಆ ಕ್ರ್ಯಾಶ್ ಟೆಸ್ಟ್ ತಂತ್ರವೇ ಅವರ ಅತಿದೊಡ್ಡ ಶಸ್ತ್ರಾಸ್ತ್ರವಾಗಿತ್ತು ಅನ್ನೋದನ್ನು ನಾವು ಮರಿಬಾರ್ದು. ಒಲಿಂಪಿಕ್ಸ್ ಎಂಬುದು ಕೇವಲ ದೈಹಿಕ ಸ್ಪರ್ಧೆ ಅಲ್ಲ, ಅದೊಂದು ವಿಪರೀತ ಮಾನಸಿಕ ಒತ್ತಡದ ಕುಲುಮೆ. ಕರೆಕ್ಟ್. ಅಲ್ಲಿನ ಒತ್ತಡವನ್ನು ತಡೆದುಕೊಳ್ಳುವುದು ಸುಲಭವಲ್ಲ. ಹೌದು. ಬೌಮನ್ ಅವರು ದೈಹಿಕ ತರಬೇತಿಯ ಜೊತೆಗೆ ಫೆಲ್ಪ್ಸ್ ಅವರ ನರಮಂಡಲವನ್ನು ವಿಪರೀತ ಒತ್ತಡದಲ್ಲಿಯೂ ಶಾಂತವಾಗಿರುವಂತೆ ತರಬೇತಿಗೊಳಿಸುತ್ತಿದ್ದರು. ಇದರಿಂದಾಗಿ ಗೆಲುವಿನ ಗೀಳು ಎನ್ನುವುದು ಅವರ ಅಸ್ತಿತ್ವದ ಮೂಲವಾಯಿತು. ಅವರ ಆ ಗೆಲುವಿನ ಗೀಳು ಎಷ್ಟಿತ್ತಂದ್ರೆ ಅವರಿಗೆ ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ಸೋಲನ್ನು ದ್ವೇಷಿಸುವ ಮನೋಭಾವವಿತ್ತು ಅಂತ ಓದಿದ್ದೀನಿ. ನಿಜ. ಅವರಿಗೆ 2ನೇ ಸ್ಥಾನ ಪಡೆದರೂ ಅದು ಸೋತಂತಿಯೇ ಲೆಕ್ಕ. ಇದನ್ನೇ ಆ ನೀರಿನೊಳಗಿನ ಶಾರ್ಕ್ ಮನೋಭಾವ ಅಂತ ಕರೆಯೋದು. ಆ ಶಾರ್ಕ್ ಮನೋಭಾವದ ಬಗ್ಗೆಯೇ ಮಾತನಾಡೋಣ. ಈ ಅಸಾಧಾರಣ ಯಶಸ್ಸಿಗಾಗಿ ಅವರು ಮಾನವ ಸಹಜ ಭಾವನೆಗಳನ್ನು ಬದಿಗೊತ್ತಿ ಎದುರಾಳಿಗಳನ್ನು ಬೇಟೆಯಾಡುವ ಶಾರ್ಕ್ನಂತೆ ಬದಲಾಗಬೇಕಾದ ಅನಿವಾರ್ಯತೆ ಇತ್ತು ಎಂದು ಅವರು ಹೇಳುತ್ತಾರೆ. ಹೌದು. ಶಾರ್ಕ್ಗೆ ಕನಿಕರವಿರುವುದಿಲ್ಲ, ಭಾವನೆಗಳಿರುವುದಿಲ್ಲ. ಅದಕ್ಕೆ ಕೇವಲ ಬೇಟೆಯ ಗುರಿ ಮಾತ್ರ ಇರ್ತದೆ.
ಇದು ಸಾಧನೆಗೆ ಪೂರಕವಾಗಿರಬಹುದು. ಆದ್ರೆ ಈ ಶಾರ್ಕ್ ಮನೋಭಾವದ ಬಗ್ಗೆ ಕೇಳುವಾಗ ಒಂದು ಗಂಭೀರವಾದ ಪ್ರಶ್ನೆ ಕಾಡುತ್ತದೆ. ಮನುಷ್ಯನೊಬ್ಬ ಸತತವಾಗಿ ತನ್ನೊಳಗಿನ ಭಾವನೆಗಳನ್ನು, ಕರುಣೆಯನ್ನು ಹೀಗೆ ಸ್ವಿಚ್ ಆಫ್ ಮಾಡ್ತಲೇ ಹೋದ್ರೆ ಆತನ ಮೆದುಳಿನ ಮೇಲೆ, ಆತನ ದೈನಂದಿನ ಜೀವನದ ಮೇಲೆ ಎಂತಹ ಪರಿಣಾಮ ಬೀರಬಹುದು? ಇದು ಯುವ ಕ್ರೀಡಾಪಟುಗಳಿಗೆ ನಿಜಕ್ಕೂ ಆರೋಗ್ಯಕರವೇ? ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಇದೇ ಆ ಯಂತ್ರದ ಒಳಗಿನ ಅಸಲಿ ದುರಂತ. ಫೆಲ್ಪ್ಸ್ ಮನುಷ್ಯರ ವಿರುದ್ಧ ಸ್ಪರ್ಧಿಸುತ್ತಲೇ ಇರಲಿಲ್ಲ. ಅವರು ಕೇವಲ ಗಡಿಯಾರದ ವಿರುದ್ಧ ಸ್ಪರ್ಧಿಸುತ್ತಿದ್ದರು. ಗಡಿಯಾರದ ವಿರುದ್ಧ? ಅದು ಎಂದಿಗೂ ನಿಲ್ಲುವುದಿಲ್ವಲ್ಲ? ಅದೇ ಸಮಸ್ಯೆ. ಗಡಿಯಾರಕ್ಕೆ ಭಾವನೆಗಳಿಲ್ಲ. ಆ ಗಡಿಯಾರವನ್ನು ಸೋಲಿಸಲು ಅವರೂ ಕೂಡ ಭಾವನೆಗಳಿಲ್ಲದ ಯಂತ್ರವಾಗಬೇಕಿತ್ತು. 2016ರಲ್ಲಿ ಎದುರಾಳಿ ಚಾಡ್ ಲೇಕ್ ಕ್ಲೋಸ್ ಅವರ ಮುಂದೆ ಕೃತಕವಾಗಿ ಬಾಕ್ಸಿಂಗ್ ಮಾಡುತ್ತಾ ಕೆರಳಿಸಲು ಪ್ರಯತ್ನಿಸಿದಾಗಲೂ ಫೆಲ್ಪ್ಸ್ ಕೇವಲ ತಮ್ಮ ಮುಂದಿರುವ ನೀರಿನತ್ತ ಮಾತ್ರ ಗಮನಹರಿಸಿದ್ದರು. ಇದು ಅವರ ಆಂತರಿಕ ಶಿಸ್ತನ್ನು ತೋರಿಸುತ್ತದೆ. ಆದರೆ ಇದರ ಆಂತರಿಕ ಬೆಲೆ ಭಾರಿ ದೊಡ್ಡದಾಗಿತ್ತು. ಹೌದು. ವರ್ಷಗಳ ಕಾಲ ಮಾನವ ಸಹಜ ಭಾವನೆಗಳನ್ನು ಹತ್ತಿಕ್ಕಿದ ಪರಿಣಾಮವಾಗಿ ಅವರ ಮೆದುಳಿನ ಭಾವನಾತ್ಮಕ ನಿಯಂತ್ರಣ ವ್ಯವಸ್ಥೆಯೇ ಹದಗೆಡತೊಡಗಿತು. ಆ ಬೆಲೆಯನ್ನು ಅವರು 2012ರ ಲಂಡನ್ ಒಲಿಂಪಿಕ್ಸ್ ನಂತರ ತೆರಬೇಕಾಯ್ತು ಅಲ್ವಾ? ಖಂಡಿತ. ಇಲ್ಲಿಯೇ ಆ ಕರಾಳ ಹಂತ ಅಥವಾ ಪೋಸ್ಟ್ ಒಲಿಂಪಿಕ್ ಬ್ಲೂಸ್ ಶುರುವಾಗುವುದು. ಇದೊಂದು ಕೇವಲ ಬೇಸರದ ಸಂಗತಿಯಲ್ಲ, ಬದಲಾಗಿ ಇದೊಂದು ಅತ್ಯಂತ ಅಪಾಯಕಾರಿ ಭಾವನಾತ್ಮಕ ಕುಸಿತವಾಗಿತ್ತು. ಒಲಿಂಪಿಕ್ಸ್ ಮುಗಿದ ನಂತರ ಫೆಲ್ಪ್ಸ್ ತಮ್ಮನ್ನು ತಾವು ಒಂದು ಕೋಣೆಯಲ್ಲಿ ಬಂಧಿಸಿಕೊಂಡರು, ಆಹಾರ ತ್ಯಜಿಸಿದರು ಮತ್ತು ಆತ್ಮಹತ್ಯೆಯ ಆಲೋಚನೆಗಳು ಅವರನ್ನು ಪಾಡತೊಡಗಿದ್ವು. ಜಗತ್ತು ದೇವರೆಂದು ಪೂಜಿಸುತ್ತಿದ್ದ ಮನುಷ್ಯನಿಗೆ ಬದುಕುವುದೇ ಬೇಡವೆನಿಸಿತ್ತು. ಇದರ ಹಿಂದಿನ ಜೀವಶಾಸ್ತ್ರೀಯ ವಾಸ್ತವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ಹೇಗೆ ಕೆಲಸ ಮಾಡುತ್ತೆ? ನೋಡಿ, ಒಬ್ಬ ಕ್ರೀಡಾಪಟು 4 ವರ್ಷಗಳ ಕಾಲ ಒಲಿಂಪಿಕ್ಸ್ಗಾಗಿ ತರಬೇತಿ ನಡೆಸುವಾಗ ಆತನ ಮೆದುಳು ಒಂದು ನಿರ್ದಿಷ್ಟ ಗುರಿಯ ಮೇಲೆ ಡೋಪಮೈನ್ ಅನ್ನು ಉತ್ಪಾದಿಸುತ್ತಿರ್ತದೆ. ಆದರೆ ಒಮ್ಮೆ ಆ ಸ್ಪರ್ಧೆ ಮುಗಿದ ತಕ್ಷಣ ಆ ಗುರಿ ಇಲ್ಲವಾಗುತ್ತದೆ. ದಿಢೀರನೆ ಮೆದುಳಿನಲ್ಲಿ ಡೋಪಮೈನ್ ಮಟ್ಟ ಪಾತಾಳಕ್ಕೆ ಕುಸಿಯುತ್ತದೆ. ಅಬ್ಬಾ, ಅದು ಭಾರಿ ಕುಸಿತವೇ ಸರಿ. ಹೌದು. ಇದರ ಜೊತೆಗೆ ಫೆಲ್ಪ್ಸ್ ಅವರ ಭಾವನೆಗಳ ಪ್ರತ್ಯೇಕತೆ ಅಥವಾ ಕಂಪಾರ್ಟ್ಮೆಂಟಲೈಸೇಷನ್ ತಂತ್ರ ಕೂಡ ಇಲ್ಲಿ ಮಾರಕವಾಯಿತು. ಈ ಭಾವನೆಗಳ ಪ್ರತ್ಯೇಕತೆ ಅಂದ್ರೆ ನೋವು, ನಿರಾಸೆ, ಭಯ, ಒಂಟಿತನ ಇವೆಲ್ಲವನ್ನು ಒಂದೊಂದಾಗಿ ಮಾನಸಿಕ ಪೆಟ್ಟಿಗೆಯೊಳಗೆ ಹಾಕಿ ಮುಚ್ಚಿಡುವ ಪ್ರಕ್ರಿಯೆ. ಕರೆಕ್ಟ್. ಆ ಪೆಟ್ಟಿಗೆ ತುಂಬಿ ತುಳುಕತಿದ್ದರೂ ಯಾರಿಗೂ ಕಾಣದಂತೆ ಅದನ್ನು ಮುಚ್ಚಿಟ್ಟು ಮೇಲೆ ಕುಳಿತು ಬಿಡುವುದು. ಈಜು ಮುಂದುವರೆಸಲು ಈ ತಂತ್ರ ಕೆಲಸ ಮಾಡಿರಬಹುದು. ಆದರೆ ಆ ಪೆಟ್ಟಿಗೆ ಎಂದಾದರೂ ಒಡೆಯಲೇಬೇಕಲ್ಲವೇ? ಹೌದು, ಅದು ಒಡೆಯಲೇಬೇಕು. ಒತ್ತಡದ ಕುಕ್ಕರ್ನಲ್ಲಿ ಸ್ಟೀಮ್ ಹೊರಬರಲು ದಾರಿ ಇಲ್ಲದಿದ್ದರೆ ಅದು ಸ್ಫೋಟಿಸುವಂತೆ ಒಲಿಂಪಿಕ್ಸ್ ಎಂಬ ಗುರಿ ಮುಗಿದ ತಕ್ಷಣ ಈ ಎಲ್ಲ ಹತ್ತಿಕ್ಕಲಾದ ಭಾವನೆಗಳು ಒಮ್ಮೆಲೇ ಸ್ಫೋಟಿಸಿದವು. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಅರ್ಥವೇನು? ಭಾವನೆಗಳಿಲ್ಲದೆ ನಿರಂತರವಾಗಿ ಓಡುವ ಯಂತ್ರವೊಂದು ವಿರಾಮದ ಬಟಣ್ ಇಲ್ಲದ ಕಾರಣ ಕೊನೆಗೆ ತಾನೇ ಕೆಟ್ಟು ಹೋಗುತ್ತದೆ ಅಲ್ವಾ? ನಿಖರವಾಗಿ ಅದೇ ಸಂಭವಿಸಿದ್ದು. ಜಗತ್ತು ಅವರನ್ನು ಕೇವಲ ಈಜುವ ಯಂತ್ರ ಎಂದು ನೋಡುತ್ತಿತ್ತು ಮತ್ತು ಕಾಲಕ್ರಮೇಣ ಸ್ವತಃ ಅವರೇ ತಮ್ಮ ಅಸ್ತಿತ್ವವನ್ನು ಕೇವಲ ಪದಕಗಳಿಗೆ ಸೀಮಿತಗೊಳಿಸಿಕೊಂಡಿದ್ರು. ಅದು ಬಹಳ ನೋವಿನ ವಿಚಾರ. ಹೌದು. ಈಜುಕೊಳವಿಲ್ಲದ ಜೀವನದಲ್ಲಿ ತಾವು ಯಾರು, ತಮ್ಮ ಗುರುತೇನು ಎಂಬುದೇ ಅವರಿಗೆ ತಿಳಿದಿರಲಿಲ್ಲ. ಯಂತ್ರಕ್ಕೆ ತನ್ನ ಕೆಲಸ ಮುಗಿದ ಮೇಲೆ ಪ್ಲಗ್ ತೆಗೆದಾಗ ಅದರ ಅಸ್ತಿತ್ವವೇ ಶೂನ್ಯವಾಗುವಂತೆ ಈಜುಕೊಳದ ಆಚೆಗೆ ಅವರ ಅಸ್ತಿತ್ವ ಶೂನ್ಯವಾಗಿತ್ತು. ಆ ಶೂನ್ಯತೆಯೇ ಅವರನ್ನು ಆತ್ಮಹತ್ಯೆಯ ಆಲೋಚನೆಗಳತ್ತ ದೂಡಿತ್ತು. ಈ ಯಂತ್ರಕ್ಕೆ ತಾನು ಕೇವಲ ಯಂತ್ರವಲ್ಲ, ನಾನೊಬ್ಬ ಮನುಷ್ಯ, ನನಗೆ ನೋವಾಗುತ್ತದೆ, ನಾನು ಅಳಬಹುದು ಎಂಬ ಅರಿವಾದ ಕ್ಷಣ ಎಂತಹದ್ದಾಗಿರಬಹುದು? ಅದು ಭಾರಿ ದೊಡ್ಡ ತಿರುವು. 23 ಚಿನ್ನದ ಪದಕಗಳನ್ನು ಗೆದ್ದ ಆ ವಿಶ್ವ ಚಾಂಪಿಯನ್ ಚಿಕಿತ್ಸಾ ಕೇಂದ್ರವನ್ನೋ ಅಥವಾ ರಿಹ್ಯಾಬ್ ಅನ್ನು ಪ್ರವೇಶಿಸುವಾಗ ಭಯದಿಂದ ಎಲೆಯಂತೆ ನಡುಗುತ್ತಿದ್ದಾರೆ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಜನರು ತಮ್ಮ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ ಎಂಬ ಭಯ ಅವರನ್ನು ಕಾಡುತ್ತಿತ್ತು. ಹೌದು, ದುರ್ಬಲತೆಯನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ. ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಕಲಿಯುವುದು ಅವರಿಗೆ ನೀರಿನಲ್ಲಿ ಹೊಸ ಸ್ಟ್ರೋಕ್ ಕಲಿತಷ್ಟೇ ಕಷ್ಟಕರವಾಗಿತ್ತು. ರಿಹ್ಯಾಬ್ ಪ್ರವೇಶಿಸುವ ಕ್ಷಣ ಅವರ ಜೀವನದ ಅತಿದೊಡ್ಡ ತಿರುವು. ಅಲ್ಲಿವರೆಗೆ ಅವರು ತಮ್ಮ ಭಾವನೆಗಳನ್ನು ಮುಚ್ಚಿಡುವುದನ್ನೇ ಶಕ್ತಿಯೆಂದು ಭಾವಿಸಿದ್ದರು. ಆದರೆ ನಿವೃತ್ತಿಯ ನಂತರ ಅವರು ಥೆರಪಿ, ಜರ್ನಲಿಂಗ್ ಮತ್ತು ಸಪೋರ್ಟ್ ಗ್ರೂಪ್ಗಳ ಮೂಲಕ ಜೀವನವನ್ನು ಎದುರಿಸುವ ನಿರ್ದಿಷ್ಟ ವಿಧಾನಗಳನ್ನು ಅಳವಡಿಸಿಕೊಂಡ್ರು. ಅಂದ್ರೆ ಆ ಕೋಪಿಂಗ್ ಮೆಕ್ಯಾನಿಸಂ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಮೊದಲೆಲ್ಲ ಈಜುಕೊಳವು ಅವರಿಗೆ ಸ್ಪರ್ಧೆಯ ಕಣವಾಗಿತ್ತು, ಯುದ್ಧ ಭೂಮಿಯಾಗಿತ್ತು.
ಆದರೆ ಈಗ ಅದೇ ಈಜುಕೊಳ ಅವರ ಪಾಲಿಗೆ ಮಾನಸಿಕ ನೆಮ್ಮದಿಯ ತಾಣವಾಗಿದೆ, ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಆಗಿದೆ. ತಮ್ಮ ಭಾವನೆಗಳನ್ನು ಬರೆದಿಡುವುದು ಅಂದರೆ ಜರ್ನಲಿಂಗ್ ಅವರಿಗೆ ಒಳಗಿನ ಗೊಂದಲಗಳನ್ನು ಹೊರಹಾಕಲು ಅತ್ಯಂತ ಸಹಕಾರಿಯಾಯಿತು. ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗ್ತದೆ. ಇಲ್ಲೊಂದು ಮೂಲಭೂತವಾದ ಮತ್ತು ಕೊಂಚ ಕಟುವಾದ ಪ್ರಶ್ನೆ ಇದೆ. ಕೇಳಿ. ಮನುಷ್ಯನೊಬ್ಬ ತನ್ನ ಭಾವನೆಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕದೆಯೇ, ಈ ಕರಾಳ ಹಂತವನ್ನು ದಾಟದೆಯೇ ಇಂಥ ಜಾಗತಿಕ ಶ್ರೇಷ್ಠತೆಯನ್ನು ತಲುಪಲು ಸಾಧ್ಯವಿಲ್ಲವೇ? ಇದು ಬಹಳ ಆಳವಾದ ಪ್ರಶ್ನೆ. ಮಾನವೀಯ ಭಾವನೆಗಳನ್ನು ಬಲಿಕೊಡಲೇಬೇಕಾದ ಅನಿವಾರ್ಯತೆ ಇದೆಯಾ? ಶ್ರೇಷ್ಠತೆಯ ವಾಸ್ತವ ಎಂದರೆ ಅದು ಸಾಮಾನ್ಯವಾಗಿ ಸಮತೋಲನವನ್ನು ಬಯಸುವುದಿಲ್ಲ. ಅದು ವಿಪರೀತವಾದ ಅಸಮತೋಲನವನ್ನು ಬೇಡುತ್ತದೆ. ಅಸಮತೋಲನ ಅಂದ್ರೆ? ಒಬ್ಬ ಕ್ರೀಡಾಪಟು ಜಗತ್ತಿನ ಇನ್ನುಳಿದ 99% ಜನರಿಗಿಂತ ಭಿನ್ನವಾದ ಫಲಿತಾಂಶವನ್ನು ನಿರೀಕ್ಷಿಸಿದಾಗ ಆತ ಆ 99% ಜನರಂತೆ ಬದುಕಲು ಸಾಧ್ಯವಿಲ್ಲ. ಹೋ, ಆ ದೃಷ್ಟಿಯಿಂದ ನೋಡಿರೆ ನಿಜ ಅನ್ನಿಸ್ತೆ. ಆದರೆ ಮೈಕೆಲ್ ಫೆಲ್ಪ್ಸ್ ಅವರ ಜೀವನ ನಮಗೆ ನೀಡುವ ಅತಿದೊಡ್ಡ ಪಾಠವೆಂದರೆ ಆ ಬಲಿದಾನ ಮತ್ತು ಆ ಭಾವನಾರಹಿತ ಯಾಂತ್ರಿಕತೆ ಶಾಶ್ವತವಾಗಿ ಇರಬೇಕಾಗಿಲ್ಲ. ಸಾಧನೆಯ ಶಿಖರವೇರಲು ಬಳಸಿದ ಆ ಕಠಿಣ ಮಾನಸಿಕ ಕವಚವನ್ನು ಸಾಧನೆಯ ನಂತರ ಕಳಚಿಡುವ ಜ್ಞಾನ ಮತ್ತು ದುರ್ಬಲತೆಯನ್ನು ಒಪ್ಪಿಕೊಳ್ಳುವ ಧೈರ್ಯ ಇರಬೇಕು. ಖಂಡಿತ. ಇದೇ ಕಾರಣಕ್ಕೆ ಅವರು ತಮ್ಮ 23 ಚಿನ್ನದ ಪದಕಗಳಿಗಿಂತಲೂ ಮಾನಸಿಕ ಆರೋಗ್ಯದ ಬಗ್ಗೆ ಈಗ ಜಗತ್ತಿನ ಮುಂದೆ ಮುಕ್ತವಾಗಿ ಮಾತನಾಡುವುದು ಹೆಚ್ಚು ಅರ್ಥಪೂರ್ಣ ಎನ್ನುತ್ತಾರೆ. ಹೌದು, ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ದುರ್ಬಲತೆಯನ್ನು ಹಂಚಿಕೊಳ್ಳುವುದು ಚಿನ್ನದ ಪದಕಗಳಿಗಿಂತ ಹೇಗೆ ದೊಡ್ಡದಾಗುತ್ತೆ? ಅಮೆರಿಕಾದಲ್ಲಿ 10 ರಿಂದ 34 ವರ್ಷದ ವಯಸ್ಸಿನವರ ಸಾವಿಗೆ ಆತ್ಮಹತ್ಯೆ 2ನೇ ಅತಿ ದೊಡ್ಡ ಕಾರಣವಾಗಿದೆ ಎಂಬ ಅಂಕಿಅಂಶವನ್ನು ನಾವು ಗಮನಿಸಬೇಕು. ಫೆಲ್ಪ್ಸ್ ತಮ್ಮ ಕರಾಳ ದಿನಗಳ ಅನುಭವಗಳನ್ನು ಹಂಚಿಕೊಳ್ಳುತ್ತಿರುವುದು ಇಂದು ಅನೇಕ ಯುವ ಕ್ರೀಡಾಪಟುಗಳ ಮತ್ತು ಸಾಮಾನ್ಯ ಜನರ ಜೀವ ಉಳಿಸುತ್ತಿದೆ. ನಿಜ, ಅದೊಂದು ದೊಡ್ಡ ಸೇವೆ. ಅವರು ಈಗ ಕೇವಲ ಕ್ರೀಡಾಪಟುವಾಗಿರದೆ ತಮ್ಮ ಮೈಕೆಲ್ ಫೆಲ್ಪ್ಸ್ ಫೌಂಡೇಶನ್ ಮೂಲಕ ಮಾನಸಿಕ ಆರೋಗ್ಯದ ಅತಿ ದೊಡ್ಡ ರಾಯಭಾರಿಯಾಗಿದ್ದಾರೆ. ತಮ್ಮ ಕಥೆಯ ಮೂಲಕ ಇತರರಿಗೆ ಬೆಂಬಲ ನೀಡುತ್ತಿದ್ದಾರೆ. ಫೆಲ್ಪ್ಸ್ ಅವರನ್ನು ಈಜುಕೊಳದಲ್ಲೂ ಅಜೇಯರನ್ನಾಗಿ ಮಾಡಿದ ಅದೇ ಭಾವನೆಗಳ ಪ್ರತ್ಯೇಕತೆಯ ತಂತ್ರ ಅಂದರೆ ಕಂಪಾರ್ಟ್ಮೆಂಟಲೈಸೇಷನ್ ನೆಲದ ಮೇಲೆ ಅವರ ಜೀವವನ್ನೇ ತೆಗೆಯುವ ಹಂತಕ್ಕೆ ತಂದಿತ್ತು ಎಂಬುದೇ ಇಲ್ಲಿನ ಅತಿದೊಡ್ಡ ವಿಪರ್ಯಾಸ. ಹೌದು, ಅದು ನಿಜಕ್ಕೂ ವಿಪರ್ಯಾಸ. ಆ ತಂತ್ರವನ್ನು ಕಳಚಿಟ್ಟು ತಾವು ಅನುಭವಿಸಿದ ಖಿನ್ನತೆಯ ಬಗ್ಗೆ ಮುಕ್ತವಾದ ಸಂವಾದವನ್ನು ಪ್ರಾರಂಭಿಸುವುದೇ ಅವರ ಅತಿದೊಡ್ಡ ಮಾನವೀಯ ಸಾಧನೆಯಾಯಿತು. ಶ್ರೇಷ್ಠತೆ ಎಂದರೆ ಕೇವಲ ತಪ್ಪುಗಳಿಲ್ಲದಿರುವುದಲ್ಲ, ಆದರೆ ಆ ಕರಾಳತೆಗಳನ್ನು ಒಪ್ಪಿಕೊಂಡು ಅದನ್ನು ಜಗತ್ತಿನ ಎದುರು ಬಿಚ್ಚಿಟ್ಟು ಇತರರಿಗೆ ದಾರಿದೀಪವಾಗುವುದು. ಈ ಸಂಪೂರ್ಣ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವಾಗ ನಾವೆಲ್ಲರೂ ಅಂದ್ರೆ ಪ್ರತಿಯೊಬ್ಬ ಕಲಿಯುವವರು ಮತ್ತು ಕ್ರೀಡಾಭಿಮಾನಿಗಳು ಆಳವಾಗಿ ಯೋಚಿಸಬೇಕಾದ ಒಂದು ಅಂತಿಮ ಚಿಂತನೆಯನ್ನು ನಾನು ಮುಂದಿಡಲು ಬಯಸುತ್ತೇನೆ. ಖಂಡಿತ, ಹೇಳಿ. ಮೈಕೆಲ್ ಫೆಲ್ಪ್ಸ್ ಚಾಂಪಿಯನ್ ಆಗಲು ಯಾವ ಕಠಿಣ ಮಾನಸಿಕ ಕವಚವನ್ನು, ಆ ಶಾರ್ಕ್ನ ಸ್ವಭಾವವನ್ನು ಧರಿಸಿದ್ದರೋ ಅದೇ ಕವಚವನ್ನು ಕಳೆಸಿಟ್ಟಾಗ ಮಾತ್ರ ಕೊನೆಗೆ ಅವರ ಜೀವ ಉಳಿಯಿತು. ಹೌದು. ಹಾಗಾದರೆ ಇಂದಿನ ಜಗತ್ತು ಶ್ರೇಷ್ಠತೆ ಎಂದು ಕರೆಯುವ ಪರಿಕಲ್ಪನೆಯೇ ಮನುಷ್ಯನ ಮಾನಸಿಕ ಆರೋಗ್ಯಕ್ಕೆ ಮಾರಕವಾಗಿದೆಯಾ? ಇತಿಹಾಸದಲ್ಲಿ ದಂತಕಥೆಯಾಗಲು ನಾವು ನಮ್ಮೊಳಗಿನ ಮನುಷ್ಯತ್ವವನ್ನೇ, ನಮ್ಮ ಭಾವನೆಗಳನ್ನೇ ಬಲಿಕೊಡಬೇಕೇ? ಇದೊಂದು ಬಹಳ ಕಠೋರವಾದ, ಅದೇ ಅವಶ್ಯಕವಾದ ಪ್ರಶ್ನೆ. ಆ ಹೊಳೆಯುವ ಚಿನ್ನದ ಪದಕಗಳ